ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾಳೆ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ಸ್ಟಾಕಲ್ಲಿ ಶೇರ್ಸ್ನ ಬೈ ಮಾಡೋದು ಮತ್ತು ಸೆಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಅಪ್ಸ್ಟಾಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಏನಾದರೂ ಡಿಮ್ಯಾಟ್ ಅಕೌಂಟ್ ಏನಾದರೂ ಓಪನ್ ಮಾಡಿಲ್ಲ ಅಂದರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೋಬೋದು. ಓಕೆ, ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇವಾಗ ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ಒಂದು ಪೋರ್ಟ್ಫೋಲಿಯೋ ಇದು ಇನ್ವೆಸ್ಟ್ ಮಾಡೋದು ರಿಟರ್ನ್ಸು. ನೀವು ಫಸ್ಟು ಯಾವುದು ಇನ್ವೆಸ್ಟ್ ಮಾಡ್ತೀರಾ ಅಂತ ಫಸ್ಟು ತಿಳ್ಕೊಳ್ಳಿ. ಅಂದರೆ ಏನಂದರೆ ನಿಮಗೆ ಯಾವುದು ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೋ ನೋಡಿ. ಇವಾಗ ಅಕಸ್ಮಾತ್ ನಾನು ಸುಮ್ಮನೆ ತೋರಿಸ್ತಿದ್ದೀನಿ, ಸ್ವಿಟ್ಜರ್ಲ್ಯಾಂಡ್ ಎನರ್ಜಿ ನಾನು ಹಾಕಿರೋವಂಥದ್ದು. ಅದ್ರಲ್ಲಿ ನೋಡಿ, ಇವತ್ತು 3 ರೂಪೀಸ್ ಏರಿದೆ. ಅಂದರೆ ಅದು ಒಂದು ಚಿಕ್ಕ ಶೇರ್ ಅಲ್ವ, ಅದಕ್ಕೋಸ್ಕರ 1 ವೀಕಲ್ಲಿ 7 ರೂಪೀಸು, 1 ಮಂತಲ್ಲಿ 25, 1 ಇಯರಲ್ಲಿ 57 ಈ ಥರ ಇರ್ತದೆ. ನೀವು ಅಕಸ್ಮಾತ್ ಒಂದೊಂದು ಏನಿರುತ್ತೆ ಅಂದರೆ ನೋಡಿ, ಒನ್ ಡೇ ಇವತ್ತು ಬರೀ 7 ರೂಪೀಸ್ ಏರಿದೆ ಅಷ್ಟೇ. 1 ವೀಕಲ್ಲಿ 47, 1 ಮಂತಲ್ಲಿ 463 ಇದಾಗಿದೆ. 1 ಇಯರಲ್ಲಿ ನೋಡಿ, ಆದರೆ 1 ಇಯರಲ್ಲಿ 2007 ಅಂದರೆ ಒಂದು ಶೇರು ಅಷ್ಟು ಏರಿರುವಂಥದ್ದು. ಇದರಲ್ಲಿ ತುಂಬ ಇದೆ ಇದೇ ಥರ ಶೇರ್ಸು. M&M, MRF ಇವತ್ತು ಎಷ್ಟು ಏರಿದೆ? ಇವತ್ತು 116 ರೂಪೀಸ್ ಏರಿದೆ. 1 ವೀಕಲ್ಲಿ 3240, 1 ಮಂತಲ್ಲಿ 4005 ಏರಿರೋಂಥದ್ದು. 1 ಮಂತಲ್ಲಿ ಒಂದು ಶೇರು. ನೀವು ನೋಡ್ಕೊಳ್ಳಿ ಯಾವ ಶೇರ್ ಮೇಲೆ ನೀವು ಹಾಕ್ತೀರ ಅಂತ. ಫಸ್ಟ್ ನಾನು ತೋರಿಸ್ತೀನಿ, ನಾನು ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀನಿ ಯಾವ ರೀತಿ ಬೈ ಮಾಡೋದು ಅಂತ. ಫಸ್ಟು ಯಾವ ಶೇರ್ಸ್ ಮೇಲೆ ಮಾಡ್ತೀರಾ ಅನ್ನೋದನ್ನ ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ. ಯಾವುದಾದ್ರು ಶೇರ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಏನಾದಿದ್ರೆ ಗೂಗಲ್ ಕ್ರೋಮ್ಗೆ ಹೋಗಿ ಸ್ಕ್ರೀನರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದು ಆ್ಯಪ್ ಓಪನ್ ಆಗುತ್ತೆ. ಆ ಆ್ಯಪಲ್ಲಿ ನಿಮಗೆ ಸ್ಕ್ರೀನರಲ್ಲಿ ತೋರಿಸುತ್ತೆ ನಿಮಗೆ ಯಾವುದಾದ್ರು ಕಂಪ್ನಿ ಹೆಸರು ಕ್ಲಿಕ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಎಲ್ಲ ತೋರಿಸುತ್ತೆ. ಯಾವುದೇ ನೀವು ಕಂಪ್ನಿ ಮೇಲೆ ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಫಸ್ಟು ಸ್ಕ್ರೀನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಯಾವುದೇ ಕಂಪ್ನಿದು ರಿಸರ್ವ್ಸು ಬಾರೋಯಿಂಗ್ಸ್ಗಿಂತ ಜಾಸ್ತಿ ಇದ್ದರೆ ನೀವು ಅದನ್ನು ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ. ಯಾಕಂದರೆ ಬಾರೋಯಿಂಗ್ಸ್ ಜಾಸ್ತಿ ಇದ್ದರೆ ಶೇರ್ ಪ್ರೈಸು ಇನ್ಕ್ರೀಸ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತಿಲ್ಲ. ಆದರೆ ಸಾಲನೇ ಜಾಸ್ತಿ ಇದ್ದರೆ ಅಮೌಂಟು ಶೇರ್ ಪ್ರೈಸು ಇನ್ಕ್ರೀಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ನೋಡಿ, ಈ ಥರ ಫಸ್ಟು ಅನಲೈಸ್ ಮಾಡ್ಕೊಳ್ಳಿ. 1 ವೀಕಲ್ಲಿ ಎಷ್ಟಿದೆ, 1 ಇದರಲ್ಲಿ ಎಷ್ಟಿದೆ ಅಂತ ಇಲ್ಲೆಲ್ಲ ತೋರಿಸುತ್ತೆ. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ರೆವಿನ್ಯೂ ಎಷ್ಟಿದೆ, 12 ಮಂತ್ಸಲ್ಲಿ ಗ್ರೋತ್ ರೇಟ್ ಎಷ್ಟಿದೆ ಅಂತೆಲ್ಲ ತೋರಿಸುತ್ತೆ. ನೆಕ್ಸ್ಟು ಇದರಲ್ಲೂ ಕೂಡ ನಿಮಗೆ ಸುಮಾರು ಎಷ್ಟೊಂದು ಆಪ್ಷನ್ಸ್ ಕೂಡ ಇರೋವಂಥದ್ದು ಇದರಲ್ಲಿ ನೋಡಿ. ಇಲ್ಲಿ ನಿಮಗೆ ಸ್ಟಾಕ್ ಹೋಗಿದ್ರೆ ಇಲ್ಲಿ ನಿಮ್ಮ ಸ್ಟಾಕ್ ಆಗಿರುತ್ತೆ. ಇಲ್ಲಿ ಒಂದೊಂದು ತೋರಿಸುತ್ತೆ. ಇವತ್ತು ಜಾಸ್ತಿ ಯಾವುದು ಜಾಸ್ತಿ ನೋಡಿ, ಇಲ್ಲಿ ಟಾಪ್ ಗೈನರ್ಸ್ ಅಂತ ತೋರಿಸ್ತಾ ಇದೆಯಲ್ವಾ. ಈ ಟಾಪ್ ಗೈನರ್ಸಲ್ಲಿ ಇಲ್ಲಿ ತೋರಿಸ್ಬಿಡುತ್ತೆ ನಿಮಗೆ ಯಾವ ಕಂಪ್ನಿ ಎಷ್ಟೆಷ್ಟು ಶೇರ್ ಇದೆ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಏರೈತೆ, ಯಾವ ಕಂಪ್ನಿ ಇಳಿದೈತೆ ಅಂತ ಫುಲ್ ಲಿಸ್ಟ್ ಬರುತ್ತೆ. ಮತ್ತು ಲೂಸರ್ಸು ತೋರಿಸುತ್ತೆ ಯಾವುದು ಇವತ್ತು ಲೂಸ್ ಆಗಿದೆ ಅಂತ ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿ. 1-2 ದಿವಸದ್ದು ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗ್ಬೇಡಿ, 1 ಮಂತ್ ನೋಡೋಕೆ ಹೋಗ್ಬೇಡಿ. ನಿಮ್ಗೆ ಅಟ್ಲೀಸ್ಟ್ ನೀವು ಲಾಂಗ್ ಟರ್ಮ್ಗೆ ಹಾಕ್ತೀರ ಅಂದರೆ 1 ಮಂತ್ ನೋಡಬೇಡಿ, 1 ಇಯರ್ ಮೇಲೆ ನೋಡಬೇಕಾಗುತ್ತೆ. ಅದೇ ಏನಾದರೂ ಸ್ಮಾಲ್ ಟೈಮ್ ಇವಾಗ ಹಾಕ್ಬಿಟ್ಟು ಪಾಕೆಟ್ ಮನಿ ಅರ್ನ್ ಮಾಡಬೇಕು, ಒಂದು 500 ರೂಪೀಸ್ ಆದರೆ ಸಾಕು ಖರ್ಚಿಗೆ ಅಂತ ಅಂದರೆ ನೀವು ಬೇಕಾದ್ರೆ 1 ಮಂತಲ್ಲಿ ಹಾಕ್ಬಿಟ್ಟು ನೋಡ್ಬೋದು. ಒಂದೊಂದು ಸತಿ ಬಂದರೂ ಬರ್ಬೋದು, ಬರ್ದಿರೋ ಹೋಗ್ಬೋದು. ನಿಮ್ಮ ರಿಸ್ಕ್ ಮೇಲೆ ಬಿಟ್ಟಿರೋದು. ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತೀನಿ ಸ್ವಿಟ್ಜರ್ಲ್ಯಾಂಡ್ ಎನರ್ಜಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವುದು ಅಂತ ಫಸ್ಟು ಇದು ಮಾಡ್ಕೊಳ್ಳಿ. ಬೈ ಅಂತ ಇದೆ ಅಲ್ವಾ, ಇಲ್ಲಿ ಬೈಗೆ ಹೋಗ್ಬಿಟ್ಟು ಫಸ್ಟು ನೀವು ಇಲ್ಲಿ ಅಮೌಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಮೌಂಟ್ ತೋರಿಸೋದು ಇಲ್ಲಿ 5K ಅಂತೆಲ್ಲ ತೋರಿಸುತ್ತೆ. ಕಸ್ಟಮ್ಗೆ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ, ಇವಾಗ 2000 ಹಾಕ್ತೀನಿ ಅಂದರೆ 2000 ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಶೇರ್ಸ್ ಬರುತ್ತೆ ಅಂತ ತೋರಿಸುತ್ತೆ. ಇವಾಗ ನಾನು ಒಂದು 5000 ಅಂತ ಸುಮ್ಮನೆ ತೋರಿಸ್ತೀನಿ ನೋಡಿ. 5000ಗೆ ನನಗೆ 62 ಶೇರ್ಸ್ ಬರುತ್ತೆ ಅಷ್ಟೇ. ಇವಾಗ 5000 ನೀವು 10,000 ಆ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಶೇರ್ಸ್ ಬರುತ್ತೆ ಅಂತ ತೋರಿಸುತ್ತೆ. ನಾನು ಸುಮ್ಮನೆ ಇವಾಗ ನಿಮಗೆ 5000 ಅಂತ ತೋರಿಸ್ತಿರೋವಂಥದ್ದು. ಇಲ್ಲಿ 62 ಶೇರ್ಸ್ ಎಷ್ಟಾಗುತ್ತೆ ಅಂದರೆ 4956 ಪ್ಲಸ್ ಚಾರ್ಜಸ್ಸು ನೋಡಿ. 4956
ಅಮೌಂಟ್ ಇರುವಂಥದ್ದು, ಪ್ಲಸ್ ಚಾರ್ಜಸ್ಸು 29. ಅದರಲ್ಲಿ ನಿಮಗೆ 4000 ಎಷ್ಟು ಆಗುತ್ತೆ ಎಸ್ಟಿಮೇಟ್ ಚಾರ್ಜಸ್ಸು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚಾರ್ಜಸ್ ಎಲ್ಲ ಆಗಿಬಿಟ್ಟು ನಿಮಗೆ 5007 ರೂಪೀಸ್ ತೋರಿಸ್ತಾ ಇದೆ. ಅಷ್ಟು ನೀವು ಗೂಗಲ್ ಪೇ ಅಥವಾ ಫೋನ್ಪೇ, ಪೇಟಿಎಮ್ ಯಾವುದೇ ರೀತಿ ಅಮೆಝಾನ್ ಪ್ರೇ ಇರುತ್ತಲ್ಲ ಅದರಿಂದ ಬೇಕಾದ್ರೆ ನೀವು ಆರಾಮಾಗಿ ಬೈ ಮಾಡ್ಬೋದು. ಇಲ್ಲಿ ಪೇ ವಯಾ UPI ಅಂತ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಫೋನ್ಪೇಗೆ ಹೋಗಿ ನೀವು ಆರಾಮಾಗಿ ಡೆಪಾಸಿಟ್ನ ಮಾಡ್ಬೋದು. ನಾನು ಇಲ್ಲಿ ನಂಗೆ ಬೇಡ, ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾಳೆ ಇನ್ವೆಸ್ಟ್ ಮಾಡಿದ್ದೀನಿ. ಆ ಥರ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇಲ್ ಮಾಡಬೇಕಂದ್ರೆ ಸೇಮ್ ಅದೇ ಥರನೇ ಇಲ್ಲಿ ಸೇಲ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನಿಮಗೆ ತೋರಿಸುತ್ತೆ ಅಮೌಂಟ್ ಕ್ವಾಂಟಿಟಿ ಅಂತ. ಎಲ್ಲ ಸೇಲ್ ಮಾಡಬೇಕು ಅಂದರೆ ನೀವು ಆಲ್ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 92 ಶೇರ್ಸ್ ಇದೆ ನಂದು, 7355 ಪ್ಲಸ್ ಚಾರ್ಜಸ್ಸು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ತೋರಿಸುತ್ತೆ 7324 ರೂಪೀಸ್ ನನಗೆ ಬಂದು ಕ್ರೆಡಿಟ್ ಆಗುತ್ತೆ ಇದಕ್ಕೆ ಅಕೌಂಟ್ಗೆ. ಮತ್ತು ಇನ್ನೊಂದು ಏನಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬೈ ಆ್ಯಂಡ್ ಸೆಲ್ ಮಾಡಬೇಕು ಅಂದರೆ 9:15 3:30ವರೆಗೂ ಅಷ್ಟೇ ಇರೋವಂಥದ್ದು. ಅಷ್ಟರಲ್ಲಿ ನೀವು ಬೈ ಆ್ಯಂಡ್ ಸೆಲ್ ಮಾಡೋಕ್ಕಾಗುತ್ತೆ. ಮತ್ತು ಸಾಟರ್ಡೆ ಮತ್ತು ಸಂಡೇ ರಜೆ ಇರುತ್ತೆ. ಮತ್ತು ಎವ್ರಿ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತಲ್ಲ, ಪ್ರತಿ ಹಾಲಿಡೇಸ್ ಕೂಡ ನಿಮಗೆ ಸ್ಟಾಕ್ ಮಾರ್ಕೆಟು ರಜೆ ಇರುತ್ತೆ. ಆ ಥರ ಇರುತ್ತೆ. ಸೆಲ್ ಮಾಡಬೇಕಾದ್ರೆ ನಿಮಗೆ ಒಂದು ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ಫರ್ಮ್ ಟು ಸೆಲ್ ಅಂತ ಬಂದಮೇಲೆ ನಿಮಗೆ ಒಂದು ಪಿನ್ ಅಥವಾ ಒಂದು ಪಿನ್ನ ಜನ್ರೇಟ್ ಮಾಡಿ ಅಂತ ತೋರಿಸುತ್ತೆ. ಅದು ಮಾಮೂಲಿ ಈಸಿ ಪ್ರೊಸೀಜರೇ, ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಪಿನ್ ಕೇಳುತ್ತೆ, ಪಿನ್ ಗೊತ್ತಿಲ್ಲ ಅಂದರೆ ಫಾರ್ಗಾಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅದನ್ನು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು, ಆ ಥರ ಮಾಡ್ಬೋದು. ಓಕೆ ನೋಡಿ, ಈ ಥರ ಯಾವ ರೀತಿ ನೀವು ಎಲ್ಲ ಸೇಮ್ ಸ್ಟಾಕ್ ಆಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಇದೇ ಥರ ಪ್ರೊಸೀಜರ್ಸ್ ಇರುತ್ತೆ. ಸ್ವಲ್ಪ ಚೇಂಜಸ್ ಇರ್ಬೋದು, ಬಿಟ್ಟರೆ ಸೇಮ್ ಪ್ರೊಸೀಜರ್ಸಲ್ಲಿ ನೀವು ಬೈ ಮಾಡಬೇಕಾಗುತ್ತೆ ಮತ್ತು ಸೆಲ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟ ಫ್ರೆಂಡ್ಸ್ ವಿಡಿಯೋ ನೋಡಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವ್ದು ಇನ್ವೆಸ್ಟ್ ಮಾಡೋಂಗಿದ್ರೆ ಈ ಥರ ವಿಡಿಯೋ ನೋಡ್ಬಿಟ್ಟು ಆರಾಮಾಗಿ ಇನ್ವೆಸ್ಟ್ ಮಾಡ್ಕೊಳ್ಳಿ, ಯಾವುದಕ್ಕೆ ಬೇಕೋ ಪ್ರೊಸೀಜರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳಿದೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.